ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನನ್ನ ತಂಗಿ ಅವಳಿಗೆ ಫೋಟೋ ಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ನಾನು ಅವಳನ್ನ ಸ್ಟುಡಿಯೋಗೆ ಕರ್ಕೊಂಡು ಹೋಗಿದ್ದೆ ಫೋಟೋ ತೆಗೆಸ್ಕೊಡೋಣ ಅಂತ. ಅದನ್ನು ಮುಗಿಸ್ಕೊಂಡು ನಾವು ಊರಿಗೆ ಹೊರಟ್ವಿ. ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಆದ್ದರಿಂದ ನಾವು ನಮ್ಮ ಮನೆ ಹತ್ರ ಎಲ್ಲ ಶಾಮಿಯಾನ ಹಾಕ್ಸ್ತಾ ಇದ್ವಿ. ಏನು ಫಂಕ್ಷನ್ ಅಂತ ನಿಮ್ಗಾಗಲೇ ತಮ್ನೈಲಲ್ಲಿ ನೋಡಿರ್ತೀರ. ದಿ ನೆಕ್ಸ್ಟ್ ಡೇ ಫಂಕ್ಷನ್ ಇದ್ದಿದ್ದರಿಂದ ನಮ್ಮಮ್ಮಗೆ ಹೂ ತಗೊಳ್ಳೋಣ ಅಂತ ಫ್ಲವರ್ ಶಾಪ್ಗೆ ಕರ್ಕೊಂಡು ಹೋದೆ. ಏನೇ ಫಂಕ್ಷನ್ ಆದರೂ ಸಹ ನಮ್ಮ ಫೋಟೋಗ್ರಾಫರ್ಸ್ ಅಂತೂ ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋಲ್ಲ. ಅವ್ರಿಗೇನು ಕೆಲಸ ಅಂದರೆ ಬರೀ ಫೋಟೋಶೂಟ್ ಮಾಡೋದೆ. ಊಟ ಮಾಡಲಿ ತಿಂಡಿ ಮಾಡಲಿ ಅದು ಸೆಕೆಂಡ್ರಿ. ಫಸ್ಟ್ ಫೋಟೋಶೂಟ್ ಮಾಡಿಸ್ಕೊಂಡೆ ಕರ್ಕೊಂಡು ಹೋಗಬೇಕು. ಅದೇ ಥರ ನಮ್ಮ ಅದಕ್ಕೆ ಸೀಮಂತದಲ್ಲೂ ಅದೇ ಟೈಪ್ ಆಯಿತು. ನೀವೇ ನೋಡ್ತಿರ್ಬೋದು, ಪಾಪ ದೊಡ್ಡವ್ರು ಏನು ಹೇಳಿದ್ರು ಸಹ ಅವ್ರವ್ರಿಗೊಂದು ಸ್ವಲ್ಪನೂ ರೆಸ್ಪಾನ್ಸ್ ಮಾಡ್ದಂಗೆ ಅವ್ರ ಕೆಲಸನ ಅವ್ರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಅಲ್ಲಿಂದ ಒಳಗೆ ಬಂದ ತಕ್ಷಣ ಶಾಸ್ತ್ರಕ್ಕೆ ಏನೇನು ಬೇಕು ಅಂತ ನಮ್ಮ ದೊಡ್ಡವರು ಕ್ಲೀನಾಗಿ ಪ್ರಿಪೇರ್ ಮಾಡಿದರು. ನಾವು ಕೂಡ ನೋಡ್ತೀವಿ, ನೀವು ಕೂಡ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಬರುತ್ತೆ ಎಲ್ಲ ಶಾಸ್ತ್ರಗಳನ್ನ ಏನೇನು ಮಾಡಬೇಕು ಅಂತ ನೀವು ನೋಡಿ. ಅವ್ರು ಶಾಸ್ತ್ರ ಮಾಡ್ಕೊತಾ ಇದ್ರು ಅಂತ ನಾನು ಹಿಂದೆ ಕೂಡ ಯಾರ್ಯಾರಿದ್ದಾರೆ ಅಂತ ನೋಡ್ತೀನಿ. ಅಲ್ಲಿ ಹಿಂದೆಯಿಂದ ನೆಗ್ದಿ ಆಯ್ ಮಾಡ್ತಾ ಇದ್ದಾರೆ. ಇದು ಇನ್ನೂ ಮುಗ್ದಿಲ್ಲ, ಇನ್ನು ತುಂಬ ಇದೆ ನೋಡಿ. ನಮ್ಮ ಅತ್ತಿಗೆಗೆ ನೀವು ಕೂಡ ಎಲ್ಲ ಬ್ಲೆಸ್ಸಿಂಗ್ಸ್ ಕಳಿಸಿ. ಫೈನಲಿ ಶಾಸ್ತ್ರ ಎಲ್ಲ ಮುಗಿತು. ಆಮೇಲೆ ಹೋಗಿದೆ ಫೋಟೋಶೂಟ್ಗೆ. ನಾವು ಮಾತ್ರ ಒಳ್ಳೆ ಪೋಸ್ ಕೊಡ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡು ನಮ್ಮ ಸಾಗಬ್ರು ಕೂಡ ಸ್ವಲ್ಪನೂ ಕೋಪ ಮಾಡ್ಕೊಳ್ದಂಗೆ ಎಲ್ಲರಿಗೂ ನಮಗೆ ಫೋಟೋಶೂಟ್ ಮಾಡಿಕೊಟ್ರು. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ, ನೀವು ಕೂಡ ಹಾಯ್ ಮಾಡಿ. ಮತ್ತು ಈ ಫ್ಯಾಮಿಲಿದೆಲ್ಲ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ತುಂಬ ಹಸುವಾಗ್ತಿತ್ತು, ಅದಕ್ಕೆ ಪಟ್ ಅಂತ ಊಟ ಕೊಟ್ವಿ. ಫೈನಲಿ ಇವಾಗ ನಮ್ಮ ಅದಕ್ಕೆನ ಕಳಿಸ್ಕೊಡೋ ಟೈಮ್ ಬಂತು. ನಮಗೆಲ್ಲ ತುಂಬಾ ಹರ್ಟ್ ಆಗ್ತಿತ್ತು, ಆದರೂ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಖುಷಿಯಿಂದ ಅವ್ರನ್ನ ಕಳಿಸ್ಕೊಟ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್. ಬಾಯ್.